ಇನ್ನು ನೂತನ ಸರ್ಕಾರ ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ಕಸರತ್ತನ್ನು ನಡೆಸ್ತಾ ಇದೆ. ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾದಂತಹ ಉಪಮುಖ್ಯಮಂತ್ರಿಯ ಆಯ್ಕೆ. ಸೊ ಸಿದ್ದರಾಮಯ್ಯ ಪದತ್ಯಾಗ, ಅದಾದ ನಂತರ ಹಿಂದ ಭದ್ರಪಡಿಸುವಂತಹ ಟೆನ್ಷನ್ ಮತ್ತೊಂದು ಕಡೆ. ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾಗಿರುವಂತಹ ಉಪಮುಖ್ಯಮಂತ್ರಿಯ ಆಯ್ಕೆ. 3 ಪ್ಲಾನಿಂಗ್ಸ್ ಅನ್ನ ಮುಂದಿಡ್ತಾ ಇದ್ದಾರೆ. 3ರಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು? ಒಂದು ಸಿದ್ದರಾಮಯ್ಯ, ಮತ್ತೊಂದು ಡಿಕೆಶಿ, ಮತ್ತೊಂದು ಹೈಕಮಾಂಡ್ ಕಡೆಯಿಂದ ಯಾವುದನ್ನ ಫೈನಲೈಸ್ ಮಾಡಬೇಕು ಅನ್ನುವಂಥದ್ದೇ ಇದೀಗ ಗೊಂದಲದ ಗೂಡಾಗಿದೆ. ಓರ್ವ ಇಲ್ಲ ಇಬ್ಬರಿಗಷ್ಟೇ ಡಿಸಿಎಂ ಸ್ಥಾನ ನೀಡೋದಕ್ಕೆ ಡಿಕೆಶಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಬಟ್ ಈ ಕಡೆ ಸಿದ್ದರಾಮಯ್ಯ 4 ಜನರ ಹೆಸರನ್ನ ಹೇಳ್ತಾ ಇದ್ದಾರೆ. ಹೈಕಮಾಂಡ್ 2 ಹೆಸರನ್ನ ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ. ದಟ್ ಇಸ್ ನಾಟ್ ಫೈನಲ್, ಬಟ್ ಚರ್ಚೆಗಳಾಗ್ತಾ ಇದೆ. ಸದಾ ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್ಗೆ ಮಣೆ ಹಾಕೋದಕ್ಕೆ ಸಿದ್ಧತೆ ಮಾಡಲಾಗ್ತಾ ಇದೆಯಾ? ಹಾಗಾದ್ರೆ ಮುನಿಯಪ್ಪ ಎಂಟ್ರಿಯಿಂದ ಹೈಕಮಾಂಡ್ ನಾಯಕರಿಗೆ ಹೊಸ ಟೆನ್ಷನ್ ಶುರುವಾಗ್ತಾ ಇದೆ. ಲಿಂಗಾಯತರಲ್ಲಿ ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ಮಧ್ಯೆ ಹಗ್ಗಜಗಾಟ ಕೂಡ ನಡೀತಾ ಇರುವಂಥದ್ದು. ಅಲ್ಪಸಂಖ್ಯಾತರಲ್ಲಿ ಜಮೀರ್ ಅಹಮದ್, ಯುಟಿ ಖಾದರ್ ಮಧ್ಯೆ ಕೂಡ ಗುದ್ದಾಟ ನಡೀತಾ ಇರುವಂಥದ್ದು. ಬಟ್ ಎಂಬಿ ಪಾಟೀಲ್ ನಾನು ಆಕಾಂಕ್ಷಿಯೂ ಇಲ್ಲ, ನನಗೆ ಅದರ ಆಸೆಯೂ ಇಲ್ಲ ಅಂತ ಹೇಳಿರ್ತಾರೆ. ಯತೀಂದ್ರಗೆ ಡಿಸಿಎಂ ಪಟ್ಟ ಕಟ್ಟೋದಕ್ಕೆ ಮುಂದಾಗಿರುವಂತಹ ಹೈಕಮಾಂಡ್. ಸೊ ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ಸದ್ಯ ಬ್ರೇಕ್ ಹಾಕಿರುವಂತಹ ಸಿದ್ದು. ಮಗನಿಗಿಂತ ಹೆಚ್ಚಾಗಿ ಆಪ್ತರಿಗೆ ಮಣೆ ಹಾಕಿಸೋದಕ್ಕೆ ಸಿದ್ದರಾಮಯ್ಯ ಲಾಭಿಯನ್ನ ನಡೆಸ್ತಾ ಇದ್ದಾರಾ? ನೂತನ ಸರ್ಕಾರ ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ಕಸರತ್ತನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾಗಿರುವಂತಹ ಉಪಮುಖ್ಯಮಂತ್ರಿಯ ಆಯ್ಕೆ. ಸಿದ್ದರಾಮಯ್ಯ ಪದತ್ಯಾಗದ ನಂತರ ಅಹಿಂದ ಭದ್ರಪಡಿಸುವಂತಹ ಟೆನ್ಷನ್ ಮತ್ತೊಂದು ಕಡೆ ಇದೆ. ಸಿದ್ದು ಆಲೋಚನೆಯಂತೆ 4 ಡಿಸಿಎಂ ಸೃಜಿಸೋದಕ್ಕೆ ಹೈಕಮಾಂಡ್ ಮತ್ತೊಂದು ಕಡೆ ಪ್ಲಾನಿಂಗ್ ಅನ್ನು ನಡೆಸ್ತಾ ಇದೆ. ಸಿದ್ದು ಹೈಕಮಾಂಡ್ ನಿರ್ಧಾರಕ್ಕೆ ಸಿದ್ದರಾಮ್ ಒಪ್ಪುತ್ತಾ ಇಲ್ಲ ಡಿಕೆ ಶಿವಕುಮಾರ್. ಓರ್ವ ಇಲ್ಲ ಅಂತ ಅಂದ್ರೆ ಇಬ್ಬರಿಗಷ್ಟೇ ಡಿಸಿಎಂ ಸ್ಥಾನವನ್ನ ನೀಡಬೇಕು, 4 ಜನ ಬೇಡ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು ಲಿಂಗಾಯತ ಕೋಟ, ಮುಸ್ಲಿಂ ಕೋಟ ಅಂತ ಹೇಳ್ಬಿಟ್ಟು 4 ಜನರನ್ನ ಆಯ್ಕೆ ಮಾಡೋದಕ್ಕೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹಗ್ಗಜಗಾಟ ನಡೀತಾನೆ ಇದೆ. ಸದ್ಯ ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್ಗೆ ಮಣೆ ಹಾಕೋದಕ್ಕೆ ಒಂದ್ ಕಡೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆಯಂತೆ. ಮುನಿಯಪ್ಪ ಎಂಟ್ರಿಯಿಂದ ಹೈಕಮಾಂಡ್ ನಾಯಕರಿಗೆ ಇದೀಗ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗ್ತಾ ಇದೆ. ನೂತನ ಸರ್ಕಾರ ರಚನೆಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕಸರತ್ತನ್ನ ನಡೆಸ್ತಾ ಇರುವಂಥದ್ದು ಬಹುದೊಡ್ಡ ಟೆನ್ಷನ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಡಿಸಿಎಂ ದಂಗಲ್ ಅನ್ನುವಂಥದ್ದು. ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ವರ್ಸಸ್ KH ಮುನಿಯಪ್ಪ ಫೈಟ್ ಇರುವಂಥದ್ದು. ಇನ್ನೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ವರ್ಸಸ್ ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ವರ್ಸಸ್ ಈಶ್ವರ್ ಖಂಡ್ರೆ, ಇನ್ನು ಜಮೀರ್ ಅಹಮದ್ ವರ್ಸಸ್ ಯುಟಿ ಖಾದರ್. ಸೊ ಸದ್ಯ ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್ಗೆ ಮಣೆ ಹಾಕೋದಕ್ಕೆ ಒಂದು ಕಡೆ ಸಿದ್ಧತೆ ಕೂಡ ನಡೀತಾ ಇರುವಂಥದ್ದು. ಲಿಂಗಾಯತರಲ್ಲಿ ಈಶ್ವರ್ ಖಂಡ್ರೆ ಮತ್ತು ಎಂಬಿ ಪಾಟೀಲ್ ಮಧ್ಯೆ ಹಗ್ಗಜಗಾಟ ಕೂಡ ನಡೀತಾ ಇದೆ. ಅಲ್ಪಸಂಖ್ಯಾತರಲ್ಲಿ ಜಮೀರ್ ಅಹಮದ್ ಮತ್ತು ಯುಟಿ ಖಾದರ್ ಮಧ್ಯೆ ಗುದ್ದಾಟ ನಡೀತಾ ಇದೆ. ಸೊ ಯತೀಂದ್ರಗೆ ಡಿಸಿಎಂ ಪಟ್ಟ ಕಟ್ಟೋದಕ್ಕೆ ಮುಂದಾಗಿರುವಂತಹ ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಸಿದ್ದರಾಮಯ್ಯ. ಮಗನಿಗಿಂತ ಹೆಚ್ಚಾಗಿ ಆಪ್ತರಿಗೆ ಮಣೆ ಹಾಕೋದಕ್ಕೆ ಸಿದ್ದರಾಮಯ್ಯ ಲಾಭಿಯನ್ನು ಕೂಡ ನಡೆಸ್ತಾ ಇದ್ದಾರಂತೆ. ಬಿಕಾಸ್ ಇನ್ನು ಕೂಡ ಅನುಭವ ಸಾಲದು, ಇನ್ನು ಕೂಡ ಅನುಭವ ಬೇಕಾಗುತ್ತೆ ಡಿಸಿಎಂ ಪಟ್ಟಕ್ಕಾಗಿ ಅಂತ ಹೇಳ್ಬಿಟ್ಟು ಯತೀಂದ್ರರನ್ನ ಸೈಡಲ್ಲಿಟ್ಟಿದ್ದಾರೆ. ಓರ್ವ ಇಲ್ಲ ಇಬ್ಬರಿಗಷ್ಟೇ ಡಿಸಿಎಂ ಸ್ಥಾನವನ್ನು ಕೊಡಬೇಕು ಅಂತ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪದತ್ಯಾಗದ ನಂತರ ಅಹಿಂದ ಭದ್ರಪಡಿಸುವಂತಹ ಟೆನ್ಷನ್ ಮತ್ತೊಂದು ಕಡೆ ಇದೆ. ಸೊ ಸಿದ್ದು ಆಲೋಚನೆಯಂತೆ 4 ಡಿಸಿಎಂ ಸೃಜಿಸೋದಕ್ಕೆ ಹೈಕಮಾಂಡ್ ಮತ್ತೊಂದು ಕಡೆ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದೆ. ಸೊ ಸಿದ್ದು ಹೈಕಮಾಂಡ್ ನಿರ್ಧಾರಕ್ಕೆ ಸುತಾರಾಮ್ ಡಿಕೆಶಿ ಒಪ್ಪುತ್ತಾನೆ ಇಲ್ಲ. ಸೊ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಪ್ರಶ್ನೆಯಾಗಿಯೇ ಉಳಿದಿದೆ. ಸೊ ಯಾರನ್ನ ಆಯ್ಕೆ ಮಾಡಲಾಗತ್ತೆ? ಈ 3 ಸ್ಟ್ರಾಟಜೀಸ್ ಅಲ್ಲಿ ಯಾವ ಸ್ಟ್ರಾಟಜಿ ವರ್ಕ್ಔಟ್ ಆಗತ್ತೆ? ಲೆಟ್ಸ್ ಸಿ. ಮತ್ತೆ ಮುನಿಯಪ್ಪ ಎಂಟ್ರಿಯಿಂದ ಕೂಡ ಹೈಕಮಾಂಡ್ ನಾಯಕರಿಗೆ ಒಂದು ದೊಡ್ಡ ತಲೆನೋವು ಕೂಡ ಪರಿಣಮಿಸ್ತಾ ಇರುವಂಥದ್ದು. ಸೊ 4 ಜನ ಡಿಸಿಎಂ ಅಂತ ಹೇಳ್ಬಿಟ್ಟು ಒಂದು ಕಡೆ ಸಿದ್ದರಾಮಯ್ಯ ಬೇಡಿಕೆಯನ್ನ ಇಡ್ತಾ ಇದ್ದಾರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಒಬ್ಬರೇ ಎನಫ್ ಅಂತ ಇದ್ರು. ಬಟ್ ಈಗ ಒಬ್ರು ಆರ್ ಇಬ್ರು ಆದ್ರೂ ಕೂಡ ನೋ ಪ್ರಾಬ್ಲಮ್, ಬಟ್ 4 ಜನ ಬೇಡ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸೊ ಹೈಕಮಾಂಡ್ಗೆ ಇದು ತುಂಬಾನೇ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ನೂತನ ಸರ್ಕಾರ ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ಕಸರತ್ತನ್ನ ನಡೆಸ್ತಾ ಇರುವಂಥದ್ದು. ಸಿದ್ದು ಆಲೋಚನೆಯಂತೆ 4 ಡಿಸಿಎಂ ಸೃಷ್ಟಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡುತ್ತಾ, ಅಥವಾ ಡಿಕೆಶಿ ಪ್ಲಾನ್ ಅಂತೆ ಇಬ್ಬರಿಗಷ್ಟೇ ಅವಕಾಶವನ್ನ ಮಾಡಿಕೊಡಲಾಗುತ್ತಾ? ಒಂದ್ ಕಡೆ ಸಿದ್ದು ಹೈಕಮಾಂಡ್ ನಿರ್ಧಾರಕ್ಕೆ
ಒಪ್ತಾನೇ ಇಲ್ಲ, DKC ಕೂಡ ಒಪ್ತಾ ಇಲ್ಲ. ಸೊ ಮುನಿಯಪ್ಪ ಎಂಟ್ರಿಯಿಂದ ಮತ್ತೊಂದು ಹೊಸ ಟೆನ್ಷನ್ ಕೂಡ ಶುರುವಾಗಿರುವಂಥದ್ದು. ಅಲ್ಪಸಂಖ್ಯಾತರಲ್ಲಿ ಜಮೀರ್ ಅಹಮದ್ ಮತ್ತು UT ಖಾದರ್ ಮಧ್ಯೆ ಈಗ ಸದ್ಯಕ್ಕೆ ಗುದ್ದಾಟ ಇದೆ. ಯತೀಂದ್ರಗೆ ಪಟ್ಟ ಕಟ್ಟೋದಕ್ಕೆ ಇವರು ಬೇಡ ಅಂತಿದ್ದಾರೆ ಸಿದ್ದರಾಮಯ್ಯ. ಅನುಭವ ಸಾಕಾಗೋದಿಲ್ಲ, ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಮಗನಿಗಿಂತ ಹೆಚ್ಚಾಗಿ ಆಪ್ತರಿಗೆ ಮಣೆ ಹಾಕೋದಕ್ಕೆ ಸಿದ್ದರಾಮಯ್ಯ ಲಾಭಿಯನ್ನು ಕೂಡ ಮತ್ತೊಂದು ಕಡೆ ನಡೆಸ್ತಾ ಇದ್ದಾರೆ. ಸೊ ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಸಿದ್ದರಾಮಯ್ಯ. ಕಾದ್ ನೋಡಬೇಕು ಯಾರಾಗ್ತಾರೆ. ಓರ್ವ ಇಲ್ಲ ಅಂತಂದ್ರೆ ಇಬ್ಬರಿಗಷ್ಟೇ ಸ್ಥಾನವನ್ನು ನೀಡಬೇಕು ಅನ್ನುವಂಥದ್ದು DKCಯ ಮನವಿ. ಆದರೆ 4 ಜನಕ್ಕೆ ಸ್ಕೆಚ್ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಹಿಂದ ಮತ್ತು ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕೋದಕ್ಕೆ ಮತ್ತೊಂದು ಕಡೆ ಹೈಕಮಾಂಡ್ ಸ್ಕೆಚ್ ಹಾಕ್ತಾ ಇರುವಂಥದ್ದು. ಸೊ ಈ 3 ಸ್ಟ್ರಾಟಜೀಸಲ್ಲಿ ಯಾವುದು ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಈಗ ಕುತೂಹಲಕಾರಿಯಾಗಿದೆ. ಮಾತುಕತೆ ಚರ್ಚೆ ಆದ ನಂತರ ಮತ್ತು CLP ಸಭೆ ಆದ ನಂತರವೂ ಕೂಡ ಎಲ್ಲವೂ ಫೈನಲೈಸ್ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಮತ್ತೊಂದು ಕಡೆ ಹೇಳಲಾಗ್ತಾ ಇದೆ. ಇನ್ನು DCM ದಂಗಲ್ ಯಾರ್ಯಾರ ನಡುವೆ ಫೈಟ್ ನಡೀತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಡಾಕ್ಟರ್ G ಪರಮೇಶ್ವರ್ ವರ್ಸಸ್ KH ಮುನಿಯಪ್ಪ ಮಧ್ಯೆ ಇರುವಂತಹ ಪೈಪೋಟಿ ಆ್ಯಂಡ್ ಡಾಕ್ಟರ್ G ಪರಮೇಶ್ವರ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ನಡುವೆ ಇರುವಂತಹ ಪೈಪೋಟಿ, MB ಪಾಟೀಲ್ ವರ್ಸಸ್ ಈಶ್ವರ್ ಖಂಡ್ರೆ, ಜಮೀರ್ ಅಹಮದ್ ವರ್ಸಸ್ UD ಖಾದರ್. ಸೊ ಯತೀಂದ್ರಗೆ DCM ಪಟ್ಟ ಕಟ್ಟೋದಕ್ಕೆ ಹೈಕಮಾಂಡ್ ಯೋಚನೆ ಇದೆ. ಬಟ್ ಈ ಕಡೆ ಸಿದ್ದರಾಮಯ್ಯನವರೇ ಬೇಡ ಅಂತ ಹೇಳ್ಬಿಟ್ಟು ತನ್ನ ಆಪ್ತರಿಗೆ ಮಣೆ ಹಾಕ್ತಾ ಇದ್ದಾರಂತೆ. ಅನುಭವ ಸಾಲದು ಇನ್ನೂ ಕೂಡ ಅಂತ ಹೇಳ್ಬಿಟ್ಟು. ಬಟ್ 4 ಜನ ಬೇಡ, ಇಬ್ಬರೇ ಸಾಕು ಅಂತ ಹೇಳ್ಬಿಟ್ಟು ಮತ್ತೊಂದು ಕಡೆ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೈಕಮಾಂಡ್ ನಿರ್ಧಾರವೇ, ಹೈಕಮಾಂಡ್ ಆಲೋಚನೆಯೇ ಬೇರೆ ಇದೆ. ಪದತ್ಯಾಗದ ನಂತರ ಇದೀಗ ಹಿಂದವನ್ನ ಭದ್ರಪಡಿಸುವಂತಹ ಟೆನ್ಷನ್ ಶುರುವಾಗಿರುವಂಥದ್ದು. ಇದು ಒಂದು ರೀತಿಯಾಗಿ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾದಂತಹ ಉಪಮುಖ್ಯಮಂತ್ರಿಯ ಆಯ್ಕೆ. ಕಸರತ್ತಂತೂ ನಡೆಸ್ತಾ ಇದ್ದಾರೆ. ಸೊ ಯಾರಿಗೆ ಮಣೆ ಹಾಕ್ತಾರೆ, ಒಬ್ಬರ ಅಥವಾ ಇಬ್ಬರ 4 ಜನನೂ ಕೂಡ ಆಯ್ಕೆ ಆಗಲಿದ್ದಾರಾ, ಕಾದು ನೋಡಬೇಕು.